ಮಾಡ್ಕೊಂಡು ಕೂತಿದ್ರು. ಒಂದು ತಿಂಗಳಿಂದ ನಿಮಗೆ ಒಂದು ಮಂತ್ರಿಯ ಗಿರಿಯನ್ನು ಕೊಡೋದಕ್ಕಾಗ್ತಾ ಇಲ್ಲ, ಅದು ನಿರ್ವಹಿಸೋದಕ್ಕಾಗ್ತಾ ಇಲ್ಲ ಅಂದರೆ ನೀವು ಅಸಮರ್ಥರು ಅಂತಲೇ ಹೇಳಬೇಕಾಗುತ್ತೆ. ಎಸ್ ಸರ್. ಎಲ್ಲೊಂದು ಕಡೆ ಕಸ ಮಾಫಿಯಾ ಇದೆಯಲ್ಲ, ಆ ಮಾಫಿಯಾದ ಮೂಲ ಪುರುಷರೇ ನೀವು. ಭಾರತೀಯ ಜನತಾ ಪಕ್ಷದ ಸರ್ಕಾರದ ಸಂದರ್ಭದಲ್ಲಿ ಬೆಂಗಳೂರು ಯಾವ ಮಟ್ಟಕ್ಕೆ ಗಬ್ಬು ನಾರ್ತಿದ್ದ ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಇದೆಲ್ಲರೂ ನಿಮ್ಮ ಅಶೋಕಿಂದ ಹಿಡಿದು ಎಲ್ಲ ಈ ಮಾಫಿಯಾದೊಳಗಿನ ಹೊಸ ಮಾಫಿಯಾವನ್ನು ರಕ್ಷಣೆ ಮಾಡಿಕೊಂಡು ಅವ್ರ ಜೊತೆ ತಿಂದುಕೊಂಡು ಈ ಬೆಂಗಳೂರನ್ನು ಹಾಳು ಮಾಡ್ಕೊಡ್ತಿರೋ ಭಾರತೀಯ ಜನತಾ ಪಕ್ಷದಲ್ಲೂ ಪಾಲಿದೆ. ಇವಾಗ ಆರೋಪ ಮಾಡ್ತಾವ್ರೆ BJP ಅವ್ರದ್ದು ಅಂತ. ಈ ಆರೋಪ ಪ್ರೂವ್ ಆಗಿಲ್ಲ. ನಮ್ಮನ್ನು ಬಿಟ್ಟು 140 ಸೀಟ್ ಕೊಟ್ಟು ಗೆಲ್ಸಿರೋದು ಏನಕ್ಕೆ ಸ್ವಾಮಿ? 30 ವರ್ಷ ಇಡಿಯಾಗಿ ಹೋಲ್ಸೇಲಾಗಿ ಎತ್ಕೊಡೋದಕ್ಕೆ. ಇಷ್ಟು ದಿನ ಬಿಡಿಯಾಗಿ ತಿಂತಾಯಿದ್ರು, ಇವಾಗ ಇಡಿಯಾಗಿ ತಿಂತವ್ರೆ. 40,000 ಕೋಟಿ ನಾವು ಹೋಲ್ಸೇಲು. ಇವಾಗ ಲೈಸೆನ್ಸು ಒಬ್ಬನಿಗೆ ಕೊಟ್ಟರು. ಅವ್ರು ಹೇಳ್ದಂಗೆ ಆಮ್ ಆದ್ಮಿ ಪಕ್ಷ ಅವ್ರು ಹೇಳ್ದಂಗೆ ಲೈಸೆನ್ಸ್ ಒಬ್ಬರಿಗೆ ಕೊಟ್ಟರು ಅಂತ. ಇವರು ಡೆಲ್ಲಿಲಿ ಯಾವ ಮಟ್ಟಕ್ಕೆ ಇವ್ರು ಕಸ ಗುಡಿಸಿ ಕ್ಲೀನ್ ಮಾಡಿದ್ರು ಪರ್ಕೆಯಲ್ಲಿ ಅಂತ ನಾವು ನೋಡಿದ್ದೀವಿ ಸ್ವಾಮಿ. ಏನು ನೀಟ್ ಮಾಡಿದ್ರು ಇವ್ರು ಏನು ಯೋಗ್ಯತೆ, ಏನು ಅರ್ಹತೆ ಇದೆ ಅಂತ ಈ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಇವರು. ಯಾಕೆ ಅಲ್ಲೋಗಿ ನೋಡ್ಬೇಕು ನೀವು ಅಲ್ವಾ? ಅಲ್ಲೋಗಿ ನೋಡ್ಬೇಕು. 5 ವರ್ಷದಿಂದ ಅಲ್ಲ, ಇವ್ರಿಗೆ ಏನು ಅರ್ಹತೆ, ಏನು ಯೋಗ್ಯತೆ ಇದೆ ಅಂತ ಈ ಕರ್ನಾಟಕದ ಬಗ್ಗೆ ಮಾತಾಡ್ತಾರೆ ಆಮ್ ಆದ್ಮಿ ಅವರು. ಆಯ್ತಾ? ಇವಾಗ ಇರೀ, ಹೇಳ್ತೀವಿ ನಾವು, ನಿಮ್ಗೂ ಹೇಳ್ತೀವಿ ಸರ್. ಎಲ್ಲರಿಗೂ ಕೊಟ್ರೆ 10-15 ಜನಕ್ಕೆ ಕಾಂಟ್ರಾಕ್ಟರ್ಗಳು ಕೊಟ್ರೆ ಒಬ್ಬ 5 ಜನ ಕಾಸು ಕೊಡ್ತಾರೆ. ಇವ್ರು ಕಮಿಷನ್ನು 5 ಜನ ಕೊಡಲ್ಲ. ಒಬ್ಬನಿಗೆ ಕೊಟ್ರೆ ಹೋಲ್ಸೇಲಾಗಿ ಎತ್ಕೋತಾರೆ ಅಲ್ವಾ? ಇದು ನೀವೇನ್ ಮಾಡ್ತಾ ಇದ್ರೆ ಅದನ್ನ ಹೇಳಿ. ಭಾರತೀಯ ಜನತಾ ಪಕ್ಷದ ತನಿಖಾ ಸಂಸ್ಥೆಗಳಿದೆ, CBI ಅಂತ ತನಿಖಾ ಸಂಸ್ಥೆ ಇದೆ. ಯಾಕೆ ಇದು CBI ಇಂದ ತನಿಖೆ ಆಗಬಾರ್ದು? ಯಾಕೆ ಲೋಕಾಯುಕ್ತ ತನಿಖೆ ಆಗಬಾರ್ದು? ಯಾಕೆ ಉನ್ನತ ಮಟ್ಟದ ತನಿಖೆ ಆಗಬಾರ್ದು? ನಿಜವಾಗ್ಲೂ ಇದರಲ್ಲಿ ದೊಡ್ಡ ಮಟ್ಟದ ಕಿಕ್ ಬ್ಯಾಕಾ? ಒಂದು ವೇಳೆ ಇದು ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ತೆಗೆದುಕೊಂಡ್ರೆ ಇಡೀ ಬೆಂಗಳೂರಿನ 1.5 ಕೋಟಿಗೆ ಮಾಡಿರ್ತಕ್ಕಂಥ ಅವಮಾನ ಮತ್ತು ಎಲ್ಲ ಟ್ಯಾಕ್ಸ್ದಾರ್ಗೆ ಮಾಡಿರ್ತಕ್ಕಂಥ ಅವಮಾನ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಇದ್ರ ಜೊತೆಗೆ ಕೊಲ್ಯೂಡ್ ಆಗಿದ್ದಾವೆ. ಸರ್, ಈಗ ನೀವೇನು ಹೇಳಿದ್ರಿ CBI ತನಿಖೆ ಮಾಡಿ ಅಂತ. ನ್ಯಾಯಮೂರ್ತಿ BS ಪಾಟೀಲ್ರು ಲೋಕಾಯುಕ್ತ ಒಂದು ವರದಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 300 ಗಾಡಿಗಳು ಇವತ್ತಿನ ಆಟೋ ಇರ್ಬೋದು, ಟಿಪ್ಪರ್ ಇರ್ಬೋದು, ಅಂಕಿಅಂಶದಲ್ಲಿ ಮಾತ್ರ ಇದೆ, ಕಾರ್ಯನಿರ್ವಹಿಸ್ತಾ ಇಲ್ಲ, ಅದಕ್ಕೆ ಪೇಮೆಂಟ್ ಆಗ್ತಾ ಇದೆ ಅಂತ ಗಂಭೀರ ಆರೋಪನ ಮಾಡಿದ್ದಾರೆ. ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಏನು ಕ್ರಮ ತಗೊಂಡಿದೆ? ಸರ್ಕಾರದ ಗಮನ ತಂದಿದ್ದಾರೆ. ಲೋಕಾಯುಕ್ತ ಒಬ್ಬರು BS ಪಾಟೀಲ್ ಅವರು ಲೋಕಾಯುಕ್ತವ್ರ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ಇನ್ನು BJP ಅವ್ರ ಮಾತೇನು ಕೇಳ್ತಾರೆ, JDSನವ್ರ ಮಾತೇನು ಕೇಳ್ತಾರೆ, ಈ ಕಾಂಗ್ರೆಸ್ನವರು ಕಿವುಡ ಮೂಗ ಜಾಣ ಥರ ಇದ್ದಾರೆ ಕಾಂಗ್ರೆಸ್ನವರು. ಇದು ಏನಾದ್ರು ಇದ್ರೆ DK ಶಿವಕುಮಾರ ಪಾಪದ ಕೂಸು. ಯಾಕೆ ಅಂದರೆ ಇವರು ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ಸಚಿವ ಸಂಪುಟದಲ್ಲಿ ಇವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು. ಇವ್ರ ಹಂತದಲ್ಲೇ ಕೂಡ ಇವರು ಸಚಿವ ಸಂಪುಟದಲ್ಲಿ ಅಪ್ರೂವಲ್ ಮಾಡಿಸಿದ್ರು. ಇವ್ರಿಗೆ ಗೊತ್ತಿತ್ತು ಸಿದ್ದರಾಮಯ್ಯವ್ರು ಕೆಳಗೆ ಕೀಳ್ತಾರೆ, ಇದು ಸಿದ್ದರಾಮಯ್ಯವ್ರಿಗೆ ಹಣೆಪಟ್ಟಿ ಅಂತ. ಇಲ್ಲ, ಇದು ಯಾವತ್ತೂ ಕೂಡ DK ಶಿವಕುಮಾರ್ ಅವರ ಹಣೆಪಟ್ಟಿನೇ. ಸಿದ್ದರಾಮಯ್ಯರದ್ದು ಪ್ರೋಸೆಸ್ನ ಸ್ಟಾಪ್ ಮಾಡಿ ಈಗ ಸಬ್ ಕಮಿಟಿ ಅಂತ ಮಾಡಿದ್ರೆ, ಒಂದು ಉಪ ಸಮಿತಿ ಮಾಡಿದ್ರೆ, ಅದು ಅಧಿಕಾರಿಗಳ ಸಮಿತಿ. ಜಾಫರ್ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಅಂಜುಮ್ ಪರ್ವೇಜ್ ಅಂತ ಆಫೀಸರ್ಸ್ ಇದ್ದಾರೆ, ಒಂದಷ್ಟು ಆಫೀಸರ್ಸ್ ಒಂದು ಟೀಮನ್ನು ಮಾಡಿದ್ದಾರೆ. ಈಗ ಅವ್ರು ಸಬ್ ಕಮಿಟಿ ರಿಪೋರ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಸಬ್ ಕಮಿಟಿ ರಿಪೋರ್ಟ್ಗಳು ಅವ್ರ ವಿರುದ್ಧ ಅಂತ ಕೊಡಲ್ಲ ಸರ್, ವಿರುದ್ಧ ಕೊಡಲ್ಲ. ಅವ್ರ ಕಾಲಾವಧಿ ಎಷ್ಟು ದಿನ ಕೊಟ್ಟಾರೆ? 7 ದಿನ ಕೊಟ್ಟಾರೆ. 7 ದಿನಕ್ಕೆ ಏನು ವರದಿ ಮಾಡ್ತಾರೆ? ಸಬ್ ಕಮಿಟಿ ಒಂದು ಅಟ್ಲೀಸ್ಟು ಈ 5 ಮಹಾನಗರ ಪಾಲಿಕೆ ಮಾಡಿರುವಂಥ ಈ BBMPನ 7 ದಿನ ಟೈಮ್ ಕೊಟ್ಟರೆ ಏನು ಮಾಡ್ತಾರೆ? ಅವರು ಪ್ರೀಪೇಯ್ಡ್ ಏನು ಪ್ರಿಪೇರ್ ಮಾಡಿರುವಂಥ ವರದಿನ ಕೊಡೋದಕ್ಕೆ ಮಾತ್ರ ಒಂದು ಸಬ್ ಕಮಿಟಿ ಮಾಡ್ಕೊಂಡಿದ್ದಾರೆ. ಇದು ಕಾಲಮಿತಿ ಕೊಟ್ಟಿರೋದು ಕೇವಲ 7 ದಿನ. 7 ದಿನಕ್ಕೆ ಯಾವ್ದಾರ ಒಂದು ವರದಿ ಮಾಡಿಕೊಡ್ಬೋದಾ? ಸಾಧ್ಯ ಇದೆಯಾ ಈ ರಾಜ್ಯದಲ್ಲಿ? ಇದು DK ಶಿವಕುಮಾರು ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಇದು ಟೆಂಡರಲ್ಲಿ ಯಾವ ರೀತಿ ಅಕ್ರಮ ಮಾಡ್ತಾರೆ. ಒಂದು ಪೇಪರ್ ನೋಟಿಫಿಕೇಶನ್ ಇಲ್ಲ ಸರ್, ಸರಿಯಾದ ಯಾರು ಬಿಡ್ದಾರೆ, ಯಾರು ಬರ್ತಾರೆ, ಇವ್ರು ಮುಂಚೆನೇ ಇವರು ಕ್ಲಿಯರ್ ಮಾಡ್ತಾರೆ. ಅವನೊಬ್ಬನು ನಿಲ್ಲಿಸ್ಕೊಡ್ತಾರೆ ಟೆಂಡರ್ನ. ಇವತ್ತು ಬೆಂಗಳೂರು ನಗರದಲ್ಲಿ ಅಲ್ಲಿ ಲೋಕಲ್ಲು ಕಾಂಗ್ರೆಸ್ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಇಷ್ಟು ದಿನ ಈ 3 ವರ್ಷದಲ್ಲಿ ಅವರೇ ಕೂಡ ಈ ಕಸ ನಿರ್ವಹಣೆ ಮಾಡ್ತಾ ಇರೋದು. BJP ಮತ್ತು JDSನವ್ರು ಯಾರು ಟೆಂಡರ್ಗೆ ಹಾಕಿದ್ರೆ 108 ನಿಯಮ ಕೇಳ್ತಾರೆ. 108 ನಿಯಮ ಕೇಳ್ತಾರೆ. ಯಾಕೆಂದರೆ ಇವತ್ತು ನಾನು ಯಾವುದೋ ಒಂದು ಕ್ಷೇತ್ರ ವಿಚಾರ ಕೇಳಿಸ್ದೆ, ಅವ್ರು ಹೇಳ್ತಾರೆ ಅವರು ಸೋತಿರೋಂಥ ಒಬ್ಬ ಕ್ಯಾಂಡಿಡೇಟು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮನೆಗೆ ಫೈಲ್ ಹೋಗುತ್ತೆ. ಅವರು ಅಪ್ರೂವಲ್ ಕೊಟ್ಟ ಮೇಲೆ ಅವ್ನು ಟೆಂಡರ್ ನಿಂತ್ಕೊಳ್ಳುತ್ತೆ. ಅವ್ನಿಗೆ ಯಾವ ಪ್ರಮಾಣದಲ್ಲಿ ಟೆಂಡರ್ ನಿಂತ್ಕೊಳ್ಳುತ್ತೆ. ಬೇರೆಯವ್ರು ಹಾಕಿದ್ರೆ 108 ಸಮಸ್ಯೆ. ಬೆಂಗಳೂರು ಟ್ಯಾಕ್ಸ್ ಕಟ್ತಾರೆ. ಬೆಂಗಳೂರಿಗೆ ಜನ ಬಿಸ್ನೆಸ್ ಹಬ್ ಆಗಿರ್ತಕ್ಕಂಥದ್ದು ಸಿಲಿಕಾನ್ ಸಿಟಿ, IT-BT ಸಿಟಿ, ಇಂಡಸ್ಟ್ರೀಸ್ಗಳಿದ್ದಾವೆ, ಇಡೀ ಜಗತ್ತೇ ನೋಡ್ತಿದೆ. ಆದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಇಲ್ಲಿರ್ತಕ್ಕಂಥ ಕಸದಲ್ಲೂ ಕೂಡ ಹಣ ಎಂಬ ರಸ ಮಾಡಿದ್ರೆ ಹೋದರೆ ಮುಂದೆ ಭವಿಷ್ಯದಲ್ಲಿ ಬೆಂಗಳೂರಿನ ಕಥೆ ಏನು?
ಖಂಡಿತ ಸರ್, ಇವತ್ತೇನು ಈ ಟೆಂಡರ್ ಒಂದು ಅಕ್ರಮವಾಗಿ ಅವ್ರಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು. ಸೊ ಇದು ಅಕ್ರಮ ಅಂತೀರಾ ನೀವು? ಹೌದು. ಯಾವ ತರ ಹೇಳಿ ನಿಮಗೆ, ನಿಮ್ಮ ಹತ್ರ ಏನಿದೆ ಹೇಳಿ. ನೀವೇನು ಅದನ್ನ ಸ್ಟಡಿ ಮಾಡಿದಿರಾ? ನೀವು ಏನು ಈಗ 5 ಲಕ್ಷದ ಮೇಲೆ ಇರ್ತಕ್ಕಂಥ ಟೆಂಡರ್ಗಳನ್ನೆಲ್ಲಾನು ಕರ್ನಾಟಕ ಇದರಲ್ಲಿ ಕರಿಬೇಕು ಅಂತಿದೆ KPTT ಆ್ಯಕ್ಟಲ್ಲಿ. ಸೊ ಅದರಲ್ಲಿ ಈ ಪ್ರೊಕ್ಯೂಟ್ಮೆಂಟಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಯಿತು. ಎಲ್ಲರೂ ನಿಮಗೆ ಯಾರು ಅದು ಆ ಒಂದು ಟೆಂಡರ್ಗೆ ನೀವು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಏನಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಮೂರು ಕಂಪ್ನಿಗಳು ಫೈನಲಿ ಬಿಡ್ ಮಾಡಿರ್ತಕ್ಕಂಥ ಟೆಂಡರು. ಅದರಲ್ಲಿ ಯಾರು ಕಡಿಮೆ ಕೋಟ್ ಮಾಡಿರ್ತಾರೆ, ಅದ್ಯಾವುದೋ ರಾಮ್ಕಿ ಅನ್ನೋ ಕಂಪ್ನಿ ಕೋಟ್ ಮಾಡಿದೆ, ಹಂಗಾಗಿ ನಾವು ಕೊಟ್ಟಿದ್ದೀವಿ ಅಂತ DK ಶಿವಕುಮಾರ್ ಅವ್ರು ಹೇಳ್ತಾರೆ. ಹೌದು ಸರ್. ಈಗ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಹೇಳಿರ್ತೀರಿ, ಒಂದು ಬ್ಲಾಕ್ ಅದು ಕೊಟ್ಟಿರ್ತಾರೆ ಸರ್. ಈಗ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಕೊಟ್ಟಿರ್ತಾರೆ, ಬ್ಲಾಕ್ ಆಗಿರ್ತಕ್ಕಂಥ ಏಜೆನ್ಸಿಗಳನ್ನ ಯಾವುದೇ ಕೂಡ ತಗೋಬಾರ್ದು ಅಂತ ಹೇಳಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿರ್ತಾರಲ್ಲ. ನೀವು ಟೆಕ್ನಿಕಲ್ ಬೆಡ್ ಅವ್ರು ರಿಜೆಕ್ಟ್ ಮಾಡಬೇಕಾಗಿತ್ತಲ್ಲ, ಯಾಕೆ ಫೈನಾನ್ಷಿಯಲ್ ಬೆಡ್ ಅವ್ರಿಗೆ ಹೋದ್ರಿ? ಅರ್ಥ ಆಯ್ತಾ? ಹಾಗಾದ್ರೆ ಏನಕ್ಕೆ ನೀವು ಉದ್ದೇಶಪೂರ್ವಕವಾಗಿ ಟೆಕ್ನಿಕಲ್ ಪಾಸ್ ಮಾಡಿಕೊಂಡು ಫೈನಾನ್ಷಿಯಲ್ ಬೆಡ್ ಹೆಂಗೆ ಓಪನ್ ಮಾಡಿದ್ರಿ? ಯಾವ ಥರ ಅದು ಕಾನೂನಲ್ಲಿ ಇದೆಯಾ? ನೀವೇ ಕೊಟ್ಟಿರ್ತೀರಾ, ಈ ಪ್ರೊಕ್ಯೂಟ್ಮೆಂಟಲ್ಲಿ ನೀವೇ ಅಪ್ಲೋಡ್ ಮಾಡಿರ್ತೀರಾ, ಪೇಪರಲ್ಲಿ ನೀವೇ ಕೊಟ್ಟಿರ್ತೀರಾ. ಇಂಥ ಕಂಡೀಷನ್ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಅವನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ. ಇವ್ರ ಪ್ರಕಾರ ಎಲ್ಲವನ್ನ ಇವರೇ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಟೆಂಡರ್ ಎಲ್ಲವನ್ನ ರಾಮ್ಕಿ ಕಂಪ್ನಿಗೆ ಅನುಕೂಲ ಆಗಂಗೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾವ್ರೆ. ಸರ್, ಈಗ ನೀವು ಪ್ರಮುಖ ನಗರಗಳಲ್ಲಿ ನೋಡ್ರಿ, ಯಾವುದೇ ಕಾರಣಕ್ಕೂ ಇದು ಏನು ಗೊತ್ತಾ, ಇವ್ರಿಗೆ ಕೊಡೋದಿಲ್ಲ, ಕಾಂಟ್ರಾಕ್ಟರ್ ಕೊಡೋದಿಲ್ಲ, ಪಾಲಿಕೆ ವತಿಯಿಂದನೇ ಕಸ ಕ್ಲಿಯರ್ ಆಗ್ತಾ ಇರೋದು. ಸೊ ಬೆಂಗಳೂರಲ್ಲಿ ಮೊದಲು ಅದಿತ್ತು. ಈಗ ಇದನ್ನ ಯಾಕೆ ನಾವು ಕಾಂಟ್ರಾಕ್ಟಿಗೆ ಕೊಡಬೇಕು ಸರ್? ಸ್ವಂತನೇ, ಬಾಡಿಗೆ ಅವರೇನೆ. ಸೊ ಹಾಗಾಗಿ ಈ ಬೆಂಗಳೂರಲ್ಲಿ ಈ ಕಸದೊಂದು ಏನು ಸಮಸ್ಯೆ ಇದೆಯಲ್ಲ, ಖಂಡಿತವಾಗ್ಲೂ ಇದು ಪಾಲಿಕೆ ವತಿಯಿಂದನೇ ಕಸವನ್ನು ಪ್ರತಿನಿತ್ಯ ರೆಗ್ಯುಲರ್ ಆಗಿ ನಿಯಮಿತವಾಗಿ ತೆಗೆಯುವಂಥ ವ್ಯವಸ್ಥೆ ಆಗಬೇಕು. ಯಾಕೆ ಅಂತಂದರೆ ತೆರಿಗೆ ಕಟ್ತಿರೋರಲ್ಲಿ ಬೆಂಗಳೂರಿಗರು ಇಡೀ ದೇಶದಲ್ಲೇ ನಂಬರ್ 1ನಲ್ಲಿದ್ದಾರೆ. ಅತ್ಯಂತ ಹೆಚ್ಚಿನ ತೆರಿಗೆ ಕಟ್ತಿರ್ಬೇಕಾದ್ರೆ ನೀವು ಈ ಟೆಂಡರು, ಕಾಂಟ್ರಾಕ್ಟು ಅಂತೆಲ್ಲ ಯಾಕ್ರಿ ಸ್ವಾಮಿ ಹೋಗ್ತಾ ಇದ್ದೀರಾ? 5 ಪಾಲಿಕೆ ಅಂತ ಮಾಡಿದ್ದೀರಿ, ಆಯಿತು, 5 ಕಮಿಷನರ್ಗಳಿದ್ದಾರೆ, ಅವ್ರ ಜವಾಬ್ದಾರಿ ಕೊಡಿ. ಕಸ ಇರ್ಬೋದು, ರಸ್ತೆ ಇರ್ಬೋದು, ಇದೆಲ್ಲನೂ ಪಾಲಿಕೆ ಅಂಡರಲ್ಲಿ ಇರಬೇಕು. ಆಮೇಲೆ ಇನ್ನೂ ಒಂದು, ಇವಾಗ ಅಶೋಕ್ ಅವ್ರು ಆರೋಪ ಮಾಡ್ತಿದ್ದಾರೆ, ಮತ್ತೊಬ್ಬರು ಆರೋಪ ಮಾಡ್ತಿದ್ದಾರೆ ಅಂತ. ನೀವು ಅದೆಲ್ಲ ನಾನು ಕ್ಲೀನ್ ಹ್ಯಾಂಡ್ ಅಂತ ಹೇಳಿದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಒಂದು ಸಾರ್ವಜನಿಕವಾಗಿ ಒಂದು ಚರ್ಚೆ ವ್ಯವಸ್ಥೆ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಚರ್ಚೆ ಅಲ್ಲ, ಇದು ಪಾರದರ್ಶಕವಾಗಿ ನಡಿಬೇಕಾಗಿರುತ್ತೆ. ನೋಡಿ, ಗಂಭೀರ ಆರೋಪವನ್ನು ನಿಮ್ಮವ್ರ ಮೇಲೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಸರ್ಕಾರ ಕ್ಲೀನ್ ಸರ್ಕಾರ ಅಂತ ಬಂದು ಎಷ್ಟು ದಿವಸ ಆಯ್ತು? ಈಗ 1 ತಿಂಗಳು ಆಗ್ತಾ ಬಂದಿಲ್ಲ. ಹಾಗಾಗಿ ಪಾರದರ್ಶಕ ಆಡಳಿತವನ್ನು ಕೊಟ್ಟರೆ ಮಾತ್ರ ಈ ದೇಶ, ಈ ರಾಜ್ಯ ಉಳ್ತಕ್ಕಂಥದ್ದು. ಎಲ್ಲ ಭಾಷಣ ಮಾಡೋದು, ನಾವು ತುಂಬ ಕ್ಲೀನು, ನಾವು ನೋಡಿದ್ದೀವಿ ಎಲ್ಲ ಕ್ಲೀನ್ ಮಿನಿಸ್ಟರ್ನ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ನೋಡಿದ್ದೀವಿ, JDS ಇದ್ದಾಗಲೂ ನೋಡಿದ್ದೀವಿ. ಎಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ. ಈಗ ಆವಾಗಲೇ ನಮ್ಮ BJP ವಕ್ತಾರರು ಹೇಳ್ತಾಯಿದ್ರು, ಏನು ಈ ರೀತಿ ಒಂದು ಕಂಪನಿ ಯಾವುದು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರೋದು ಆ ರೀತಿ ಕೊಟ್ಟಿದ್ದಾರೆ, ಅವ್ರಿಗೆ L1 ಆಗ್ಬಿಟ್ಟಿದೆ, ಯಾವ ಪ್ರಕ್ರಿಯೆನೂ ಫಾಲೋ ಮಾಡಿಲ್ಲ ಅಂತಕ್ಕಂಥದ್ದನ್ನ. ಈಗ ಮೊದಲನೇದಾಗಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ತಾವುಗಳು ನಾನು ಟಾಪಿಕ್ ಬಿಟ್ಟು ಹೋಗ್ತಾ ಇದ್ದೀನಿ, ಬಟ್ ಏನಕ್ಕೆ ನಿಮ್ಮ ಮನವರಿಕೆ ಮಾಡಿಕೊಡ್ಬೇಕು. ರೆಫೆಲ್ನ ನೀವು ಕೊಟ್ಟರಲ್ಲ, ಅವತ್ತು HALಗಿಂತ ದೊಡ್ಡ ಕಂಪನಿ ನೀವು ಕೊಟ್ಟಿರ್ತಕ್ಕಂಥದ್ದು. ಒಂದು ನಟ್ಟು ಬೋಲ್ಟು ಸಹ ಅವ್ನು ತಯಾರಿಕೆ ಮಾಡಿಲ್ಲ ಅಂಥವ್ರಿಗೆ ನೀವು ರೆಫೆಲ್ನ ಎತ್ಕೊಂಡೋಗಿ ಕೊಟ್ರಿ. HAL ಇತಿಹಾಸ ಇರ್ತಕ್ಕಂಥ HALನ ಬಿಟ್ಬಿಟ್ಟು ನೀವು ಎತ್ಕೊಂಡೋಗಿ ಕೊಟ್ರಿ. ಅಂದರೆ ನೀವು ನಿಮ್ಮ ಅನುಗುಣಕ್ಕೆ ತಕ್ಕಂಗೆ ನೀವು ಮಾಡಿದ್ರಿ. ನಾವಿಲ್ಲಿ ಮಾಡಿರ್ತಕ್ಕಂಥದ್ದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಬೇಕು. ಆ ಸೊಲ್ಯೂಷನ್ನ ಕಂಡುಹಿಡಿಯೋ ವಿಷಯಕ್ಕೋಸ್ಕರನೇ ಇದನ್ನ ನಾವು ತಗೊಂಡಿರೋದು. ಇವಾಗ ಈ ಟೆಂಡರ್ ಕಾಲ್ ಮಾಡಿದ್ದಾರೆ, ಅದರಲ್ಲಿ ಗೊಂದಲ ಇದೆ, ಅದರಲ್ಲಿ ನಿಮಗೆ ತೊಂದರೆ ಇದೆ ಅಂತ ಹೇಳಿದ್ರೆ ಹೋಗಿ ಅಪೀಲ್ ಮಾಡಿ ಸ್ವಾಮಿ, ಕೋರ್ಟ್ ಇದೆ, ನಾನಾ ಜಾಗ ಇದೆ, ಅದನ್ನ ನೀವು ಅಪೀಲ್ ಮಾಡಿ ನ್ಯಾಯ ಪಡ್ಕೊಳ್ಳೋಕೆ ಯಾಕೆ ಸುಮ್ಮನೆ ಇದ್ದೀರಾ? ಬರೀ ಒಂದು ಮಾಧ್ಯಮದ ಮುಂದೆ ಬಂದು ಹೇಳಿಕೆ ಕೊಡೋದು ಬಿಟ್ರೆ ನೀವು ಇನ್ನೇನೂ ಕೆಲಸ ಮಾಡ್ತಾ ಇಲ್ಲ. ವಿರೋಧ ಪಕ್ಷವಾಗಿದ್ದವರು ಏನು ಮಾಡಬೇಕು? ಆ ರೀತಿ ತಪ್ಪಿದ್ರೆ ಮಾಧ್ಯಮದ ಮುಂದೆ ಬಂದು ಹೇಳೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅದಕ್ಕಂತ ಒಂದು ರೀತಿ ಇದೆ, ನೀತಿ ಇದೆ, ಜಾಗ ಇದೆ. ಆ ಜಾಗದಲ್ಲಿ ಹೋಗಿ ನೀವು ಅಪೀಲ್ ಮಾಡಿ, ತಪ್ಪೇ ಇಲ್ಲ. ಓಪನ್ ಇದೆ, ಧಾರಾಳವಾಗಿ ಮಾಡಿ. ಯಾರು ನಿಮ್ಮನ್ನು ತಡಿತಾ ಇಲ್ಲ, ಯಾರು ತಡೆಯಲ್ಲ. ಕಾನೂನು ಎಲ್ಲರಿಗೂ ಈಕ್ವಲ್ ಆಗಿದೆ. ಯಾರನ್ನು ಕಾನೂನ ಮುಚ್ಚಿ ಮರೆ ಮಾಡೋಕ್ಕಾಗಲ್ಲ. ಸೊ ಧಾರಾಳವಾಗಿದೆ, ಇವಾಗ್ಲೂ ಟೈಮ್ ಇದೆ. ನಿಮಗೆ ನಿಜವಾಗ್ಲೂ ಈ ರಾಜ್ಯದ ಮೇಲೆ, ಈ ಬೆಂಗಳೂರು ನಗರದ ಮೇಲೆ ನಿಮ್ಗೇನಾದ್ರೂ ಹಿತಾಸಕ್ತಿ ಇದ್ರೆ ದಯಮಾಡಿ ಇದನ್ನ ಮಾಡಿ. ಸಮಯ ತಾವುಗಳು ಕಿಕ್ ಬ್ಯಾಕ್ ಬಗ್ಗೆ ಮಾತಾಡ್ತಾರೆ, ಚೋರಿ ಅನ್ಬಿಟ್ರು ರೋಡಲ್ಲಿ ರಾಹುಲ್ ಗಾಂಧಿಗೆ ಇವತ್ತೇನ್ ಸೀಟ್ ಚೋರಿ ಮಾಡ್ತಾ ಇದೀರಾ, ಸೀಟ್ಗಳನ್ನ ಕದಿಯೋದು, ಅದನ್ನು ನೀವು ಮಾಡ್ತಾ ಇದೀರಾ, ಅದನ್ನು ಇಡೀ ಜನ ನೋಡ್ತಾ ಇದಾರೆ. ಆಮೇಲೆ ತಾವುಗಳು ಕಿಕ್ ಬ್ಯಾಕ್ ಬಗ್ಗೆ ಮಾತಾಡ್ತಾ ಇದ್ರಿ. ಅಲ್ಲ ಸಮಯ, ಕಿಕ್ ಬ್ಯಾಕ್ ನ ಚೆಕ್ ಅಲ್ಲಿ ತಗೊಂಡು ಜೈಲ್ಗೆ ಹೋಗಿ ಬಂದಂತ ಮುಖ್ಯಮಂತ್ರಿ ಇಟ್ಕೊಂಡು ನೀವು ಬಂದು ಇವತ್ತು ಮಾತಾಡ್ತೀರಾ ನಮ್ಮ ಬಗ್ಗೆ. ಅಂದ್ರೆ ನೀವು ಇಲ್ಲಲ್ಲ, ಹಂಗಂದ್ರೆ ನೀವು ಒಪ್ಕೊಳ್ತೀರಾ? ಅಲ್ಲ, ನೀವೇನು ನಿಮ್ಮ CM ಏನು ಮೈಸೂರು ಅರಮನೆಗೆ ಹೋಗ್ಬಿಟ್ಟು ಬಂದ್ರ? ನೀವು ಜೈಲ್ಗೆ ತಾನೇ ಹೋಗ್ಬಿಟ್ಟು ಬಂದಿರೋದು, ನೀವೆಲ್ಲ ಹೋಗ್ಬಿಟ್ಟು ಬಂದಿದ್ದೀರಾ? ಸರ್, ಇವತ್ತು ಒಂದು ವಿಚಾರ ಹೇಳ್ತೀನಿ.
ಇವಾಗ MLA BJP MLA ವಿಶ್ವನಾಥ್ ಅವರು ಯಾರು, MLA ST ಸೋಮಶೇಖರ್ ಯಾರು? ಅವರು ಕ್ಷೇತ್ರದಲ್ಲಿ ನಾವು ಇಬ್ಬರು ಇದ್ದೀವಿ. ಕಸದ್ದು ಗುಡ್ಡೆ ನೋಡಬೇಕು ಅಂದರೆ ಕಾಚೋಳಿ ಅವನು ಕಸ ತಗೊಳ್ಳೋಕ್ಕೆ ಕೊಡಗೇಲಿ ಅವನು ಬರಲ್ಲ. ಕೊಡಗೇಲಿ ಅವನು ಕಸ ತಗೊಂಡ್ಬಂದರೆ ನಾನು ತಗೊಳ್ಳೋಣ ಅಂತ 1,000 ಜನಕ್ಕೆ ನಾನು ಆ ವಿಡಿಯೋನ ಕಳಿಸಿದ್ದೀನಿ. 1,000 ಜನ ಆ ವಿಡಿಯೋ ನೋಡಿದ್ದಾರೆ. ಈಗ ಈ ಇಬ್ಬರು MLA ಏನು ಮಾಡ್ತಾ ಇದ್ದಾರೆ? ಇವ್ರಿಗೆ ಕಸದ ಸಮಸ್ಯೆ ಇಲ್ಲ ಅಂತ ಈ BJP MLAಗಳು ಮನೆಯಲ್ಲಿ ಅವ್ರ ಮನೆ ಅಕ್ಕಪಕ್ಕ ಸಮಸ್ಯೆ ಇಲ್ಲ ಅಂತ. ಯಾವ MLA ಯಾರ ಮನೆ? ST ಸೋಮಶೇಖರ್ ವಿಶ್ವನಾಥ್ ಅವ್ರ ಮನೆಯಲ್ಲಿ ಸಮಸ್ಯೆ ಇರಲ್ಲ ಸರ್. ಅವ್ರ ಮನೆಯಲ್ಲಿ ಯಾಕೆ ಸಮಸ್ಯೆ ಇರ್ತೈತೆ? ಸಮಸ್ಯೆ ಇರುತ್ತೆ ನಮ್ಮ ಸಾಮಾನ್ಯ ಜನರು ಮನೆ ಮುಂದೆಗೆ. ಮುಂಚೆ ಗಾಡಿ ಬರ್ತಾ ಇತ್ತು, 3 ತಿಂಗಳು ಅದು ಗಾಡಿ ಬರಲಿಲ್ಲ. ವಿಡಿಯೋ ಮಾಡ್ಬೇಕಂದ್ರೆ ಸೋಮಶೇಖರ್ ಧಮಕಿ ಹಾಕ್ತಾ ಇದ್ದಾರೆ. ಅದು ನಾನು ಓಪನ್ ಆಗಿ ಹೇಳ್ತೀನಿ. ST ಸೋಮಶೇಖರ್ ಧಮಕಿಯಲ್ಲಿ ಹಾಕ್ತಾರ? ಅವ್ರ ಸಜ್ಜನ ರಾಜಕಾರಣಿ. ನನಗೆ ಗೊತ್ತಿದ್ದಂಗೆ ಈ ದೇಶ ಕಂಡ, ಈ ರಾಜ್ಯ ಕಂಡ ಒಬ್ಬ ಸಜ್ಜನ ರಾಜಕಾರಣಿ ಮೇಲೆ ಈ ತರ ಆರೋಪ ಮಾಡಬೇಡಿ ಪ್ಲೀಸ್. ಎಸ್ ಮೇಡಮ್. ಸರ್, ಕಸ ಅಂದ್ರೆ ಸರ್ ಮನೆಯಲ್ಲಿ ಜನ ಇರ್ತಾರ. ಯಾರು ನಿಮ್ಮ MLA ಯಾರು? ದಿನೇಶ್ ಗುಂಡೂರಾವ್. ಅವ್ರನ್ನ ಎಲೆಕ್ಷನ್ ಸಮಯದಲ್ಲಿ ಅಷ್ಟೇ ನಾನು ನೋಡಿದ್ದು. ಇವತ್ತಿನ ತನಕ ನೋಡಿಲ್ಲ. ಅವ್ರ ಲೀಡರ್ ಇಲ್ಲಿದ್ದಾರೆ. ಅವ್ರಿಗೆ ಹೊಟ್ಟೆ ಉರಿಸ್ತಿದ್ರಲ್ಲ. ಅವ್ರಿಗೂ ಗೊತ್ತು ಆದ್ರೆ ಏನ್ರಿ? ಹೌದಾ? ಇಡೀ 224 ಕ್ಷೇತ್ರದಲ್ಲಿ ಯಾರೋ ಒಬ್ಬ ಸಜ್ಜನ ರಾಜಕಾರಣಿ ಮನೆಗೆ ಹೋಗ್ತಾರಲ್ಲ ದಿನೇಶ್ ಗುಂಡೂರಾವ್. ಎಸ್. ಹೌದು ಸರ್, ಮನೆಗೂ ನಮ್ಮ ಬಿನ್ನಿಪೇಟೆ ಏರಿಯಾ ಹೇಗಿದೆ ಅಂದ್ರೆ ದಿನೇಶ್ ಗುಂಡೂರಾವ್ ಎಲ್ಲ ಲಕ ಅಂತ ಹೊಳಿತಾ ಇದೆ, ಪಳಪಳ ಅಂತ ಹೊಳಿತಾ ಇದೆ. ದಿನೇಶ್ ಗುಂಡೂರಾವ್ ಮನೆ ಮುಂದೆ ಕೂತ್ಕೊಂಡು ಊಟ ತಿನ್ಬೋದಲ್ಲ. ನಮ್ಮ ಮನೆ ಮುಂದೆನು ಬಿನ್ನಿಪೇಟೆನಲ್ಲೂ ಅದೇ ತರ ಇದೆ ಸರ್. ಕಸ ಯಾರಲ್ಲೂ ಇಲ್ಲ. ಮಳೆ ನೀರು ಬಂದರೆ ಆರಾಮಾಗಿ ಹೋಗುತ್ತೆ. ಮಳೆ ಬಂದಿದೆ ಅಂತಾನೆ ಗೊತ್ತಾಗಲ್ಲ. ಅಂತ ಒಳ್ಳೆ ಕ್ಷೇತ್ರ ಗಾಂಧಿನಗರ ಕ್ಷೇತ್ರ ಸರ್. ಬೆಳಗ್ಗೆ ರೋಡಲ್ಲಿ ಕಸ ಜಾರಿ ಬೀಳ್ತಾರೆ. ಓಡಾಡೋದು. ನೀವು ಒಂದು 15 ದಿವಸ ಅಡ್ಮಿಟ್ ಆಗಿದ್ರಲ್ಲ ಬಿದ್ದು? ಸರ್, ಕೈ ಮುರ್ಕೊಂಡು ಅನುಭವಿಸಿದ್ದೀನಿ ನಾನು. 1.5 ತಿಂಗಳು ಕೈ ಹಿಂಗಾಕೊಂಡು ಓಡಾಡಿದ್ದೀನಿ ಸರ್. ಕಸನ ಪ್ರತಿದಿನ ತೆಗಿಯೋದಕ್ಕೆ ಲಾರಿ. ಯಾವ ಕಾನ್ಸ್ಟಿಟ್ಯೂನ್ಸಿ ಸರ್? ನಾನು ಮಲ್ಲೇಶ್ವರಂ ಅಂತ ಹೇಳಿದ್ರೆ ಅವರು DCM ಆಗಿದ್ರು, ಡಾಕ್ಟರ್ ಅಶ್ವತ್ಥ ನಾರಾಯಣ. ನೋಡಿ, ನಾನು ನಿನ್ನೆ ಹೋಗಿದ್ದು ಕಸದ ಸಮಸ್ಯೆ ನನಗೆ ಜನ ಫೋನ್. ಇದೀಗ ನಾನು ಹೇಳ್ತೀನಿ, ಆಯಾ MLAಗಳು ಹೊಣೆಗಾರರಾಗಿದ್ದಾರೆ. ಅವ್ರಿಗೆ ನೀವು ಓಟ್ ಹಾಕಿದಿರಲ್ವಾ, ಅವ್ರನ್ನ ಪ್ರಶ್ನೆ ಮಾಡ್ಬೇಕು ನೀವು. ನಾಟ್ ಓನ್ಲಿ DK ಶಿವಕುಮಾರ್, ಅವ್ರು ಏನ್ ಮಾಡ್ತಾರ್ರಿ ಅವರು? ಎಸ್, ಮಲ್ಲೇಶ್ವರ MLA ಬಗ್ಗೆ ಪ್ರಶ್ನೆ ಮಾಡ್ಬೇಕು ನೀವು. ನೋಡಿ, ನಮ್ಮ ಮಲ್ಲೇಶ್ವರಂ ಅಲ್ಲಿ ತಿಳ್ಕೊಳ್ಳಿ ದಯವಿಟ್ಟು. ಓಟ್ ಹಾಕ್ಸ್ಕೊಂಡಿದ್ದೀರಾ ನೀವು? ಓಟ್ ಹಾಕ್ಸ್ಕೊಂಡಾಗ ಯಾರು ಕೈ ಹೊಡೆಯಿಲ್ಲ. ಎಸ್ ಸರ್. ನೋಡಿ, ಡಾಕ್ಟರ್ ಅಶ್ವತ್ಥ ನಾರಾಯಣರವರೇ, ನಿಮ್ ಬಗ್ಗೆ ನೀವು ಹೇಳ್ತಿದ್ರೆ, ನಿಮ್ಮ ಒಳ್ಳೆ ಕೆಲಸಗಳ ಬಗ್ಗೆ, ನಿಮ್ಮ ಜನಪರ ಕಾಳಜಿ ಬಗ್ಗೆ ಮಾತಾಡ್ತಾರೆ. ಬ್ಯಾಟ್ರಿ ಹಾಕೊಂಡು ನೋಡಿ. ಇವತ್ತು ನಮ್ಮ BJP ಅವರು ಹೇಳ್ತಾ ಇದ್ರು, ಕಾಂಗ್ರೆಸ್ನವರು ಹೇಳ್ತಾರೆ ಕಸದ ಸಮಸ್ಯೆ ಮಲ್ಲೇಶ್ವರಂ ತುಂಬಾ ಇದೆ. ಆದ್ರೆ ಇವತ್ತು ತುಂಡು ಗುತ್ತಿಗೆನ ಯಾರಿಗೂ ಕೊಡ್ತಾ ಇಲ್ಲ. ಕಸದ್ದಾಗ್ಲಿ, ಆಮೇಲೆ ಕಾಂಟ್ರಾಕ್ಟರ್ಗಳಾಗ್ಲಿ, ಇವರೆಲ್ಲ ಕೆಲಸ ಬೇರೆಯವರು ಸಣ್ಣ ಯುವಕರು ಕಾಂಟ್ರಾಕ್ಟ್